ಓಂ ನಮಃ ಶಿವಾಯ. ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಅಂಗೀರಸ ಮಹಾಮುನಿ ಧನಲೋಭನಿಗೆ ಮಾಡಿದಂಥ ಉಪದೇಶ ಏನೆಂದು ತಿಳಿಸಿಕೊಡ್ತೀನಿ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ಗಾಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಇದಕ್ಕೆ ಹಿಂದಿನ ಅಧ್ಯಾಯದಲ್ಲಿ ದೀಪಸ್ತಂಭದ ರೂಪದಲ್ಲಿದ್ದು ಈಗ ಮಾನವ ರೂಪಕ್ಕೆ ಬದಲಾದ ಧನಲೋಭನಿಗೆ ತುಂಬಾನೇ ಆಶ್ಚರ್ಯವಾಯಿತು. ನಾನು ಎಷ್ಟೋ ಪಾಪಗಳನ್ನು ಮಾಡಿದ್ದೇನೆ, ಒಂದು ದಾನ ಪೂಜೆ ಪುರಸ್ಕಾರ ಏನೂ ಮಾಡಿಲ್ಲ. ಒಂದು ಸ್ತಂಭದಂತೆ ಬದುಕಬೇಕಾದ ನನಗೆ ಯಾವ ರೀತಿ ಮತ್ತೆ ಮಾನವ ಜನ್ಮ ಬಂತು? ಈ ಪರಿಣಾಮ ಕ್ರಮ ಯಾವ ರೀತಿ ನಡೆಯುತ್ತದೆ ಎಂದು ಅವನಿಗೆ ಆಶ್ಚರ್ಯವಾಯಿತು. ನನಗೆ ಎಲ್ಲವೂ ಕಾಣಿಸುತ್ತಿದೆ. ನಾನು ಏನೇನು ಮಾಡಿದ್ದೇನೆ, ಯಾವ ಜನ್ಮದಲ್ಲಿ ಯಾವ ಯಾವ ಪಾಪಗಳನ್ನು ಮಾಡಿದ್ದೇನೆ, ನನಗೆ ಹೇಗೆ ಮತ್ತೆ ಮಾನವ ಜನ್ಮ ಬಂತು ಎಂದು ಧನಲೋಭಿ ಕೇಳಿದಂಥ ಪ್ರಶ್ನೆಗೆ ಅಂಗೀರಸ ಮಹಾಮುನಿ ಈ ರೀತಿ ಹೇಳುತ್ತಿದ್ದಾರೆ. ಓ ಧನಲೋಭಿ, ನಿನಗುಂಟಾದ ಆಶ್ಚರ್ಯ ನನಗರ್ಥವಾಯಿತು. ಎಂತಹ ಪುಣ್ಯ ಕಾರ್ಯವೂ ಮಾಡದಿರುವ ನನಗೆ ಮರದ ಜನ್ಮದಿಂದ ವಿಮುಕ್ತಿ ಯಾವ ರೀತಿ ಸಿಕ್ಕಿತೋ ಎಂಬುದು ತಾನೇ ನಿನ್ನ ಅನುಮಾನ. ಜನ್ಮ ಎಂಬುದು ಮಾಡಿರುವಂಥ ಕರ್ಮಫಲ. ಕರ್ಮದಿಂದಲೇ ಆತ್ಮಕ್ಕೆ ದೇಹ ಸಿಗುತ್ತದೆ. ಆತ್ಮಕ್ಕೆ ದೇಹ ಹೇಗೆ ಬರುತ್ತದೆ ಅಂದರೆ ಕೇವಲ ಕರ್ಮಗಳಿಂದ ಮಾತ್ರವೇ ಬರುತ್ತದೆ. ನಾವು ಯಾವ ಶರೀರದೊಳಗೆ ಹುಟ್ಟುತ್ತೀವೋ ಆ ಶರೀರ ನಮಗೆ ಏಕೆ ಬರುತ್ತದೆ ಎಂದರೆ ನಾವು ಹಿಂದಿನ ಜನ್ಮದಲ್ಲಿ ಮಾಡಿದಂಥ ವಿಧ ವಿಧವಾದ ಕರ್ಮಗಳ ಕಾರಣದಿಂದ. ಒಂದು ವೇಳೆ ಸತ್ಕರ್ಮಗಳು ಮಾಡಿದ್ದರೆ ಪಂಡಿತರ ಮನೆಗಳಲ್ಲಿ, ವಸತಿ ಇರುವಂಥ ಕುಟುಂಬದಲ್ಲಿ, ಶ್ರೀಮಂತ ಮನೆಗಳಲ್ಲಿ ಹುಟ್ಟುತ್ತೀವಿ. ನಾವು ಮಾಡಿರುವುದು ಪಾಪ ಕರ್ಮಗಳಾಗಿದ್ದರೆ ದುಷ್ಟರು, ನೀಚರು, ಕೆಟ್ಟವರು, ಬಡವರು, ತಿನ್ನುವುದೇ ಕಷ್ಟ ಇರುವಂಥ ಮನೆಗಳಲ್ಲಿ ಹುಟ್ಟುತ್ತೀವಿ. ಒಂದು ವೇಳೆ ನಾವು ಹಿಂದಿನ ಜನ್ಮದಲ್ಲಿ ಒಂದೋ ಎರಡೋ ಒಳ್ಳೆಯ ಕೆಲಸ ಮಾಡಿದ್ದರಂತೂ ನಾವು ವಸತಿ ಇಲ್ಲದೆ ಇರುವಂಥ ಮನೆಯಲ್ಲಿ ಹುಟ್ಟಿದರೂ ಕೂಡ ಯಾರೋ ಪುಣ್ಯಾತ್ಮರಿಂದ ಮತ್ತೆ ಉದ್ಧಾರವಾಗ್ತೀವಿ. ಅಂದರೆ ಕೆಲವರಿಗೆ ಮಗು ಹುಟ್ಟಿದ ಮೇಲೆ ಅದೃಷ್ಟ ಬರುತ್ತದೆ, ಮದುವೆ ಆದ ಮೇಲೆ ಬದುಕು ಬದಲಾಗುತ್ತದಲ್ವಾ? ಹಾಗಾಗಿ ಕೇವಲ ಕರ್ಮಗಳಿಂದಲೇ ಮಾನವನ ದೇಹ ಲಭಿಸುತ್ತದೆ. ಶರೀರ ಇಲ್ಲದಿರುವಂಥ ಆತ್ಮ ಯಾವ ಕರ್ಮಗಳು ಮಾಡಲು ಕೂಡ ಸಾಧ್ಯವಾಗುವುದಿಲ್ಲ. ಯಾವಾಗಲೂ ಮನುಷ್ಯರು ನಾನೇ ಅಂದುಕೊಳ್ಳುತ್ತಾರೆ. ನಿಜಕ್ಕೆ ನಾನು ಎಂಬುದು ನಾನಲ್ಲ. ಈ ನಾನು ಎಂಬುವವನು ಬಿದ್ದು ಹೋದ ಮೇಲೆ, ಅಂದರೆ ಸತ್ತು ಹೋದ ಮೇಲೆ, ಅದುವರೆಗೂ ನಾನು ಎಂದು ಹೇಳುತ್ತಿದ್ದವನನ್ನು ನಡೆಸಿದವನು ಅಂದರೆ ಆತ್ಮ. ಅವನು ಇನ್ನೊಬ್ಬ ನಾನು ಎಂಬುವನನ್ನು ಹುಡುಕಿಕೊಂಡು ಹೋಗುತ್ತಾನೆ. ಅಂದರೆ ಆತ್ಮ ಇನ್ನೊಂದು ಶರೀರದೊಳಗೆ ಹೊರಟು ಹೋಗುತ್ತದೆ. ಈ ವಿಷಯ ಮನುಷ್ಯರಿಗೆ ಗೊತ್ತಿದ್ದರೂ ಕೂಡ ಬದುಕಿರುವವರೆಗೂ ಮಾತ್ರ ಅರ್ಥ ಮಾಡಿಕೊಳ್ಳುವುದಿಲ್ಲ. ನಮ್ಮೆಲ್ಲರಿಗೂ ದೇವರು ನಮ್ಮೊಳಗೆ ಜ್ಯೋತಿಯ ರೂಪದಲ್ಲಿ ಬೆಳಗುತ್ತಿದ್ದಾನೆ ಎಂದು ಗೊತ್ತು. ಶರೀರ ಪತನದ ನಂತರ ದೇಹದೊಳಗಿನಿಂದ ಜ್ಯೋತಿ ಹೊರಟು ಹೋಗುತ್ತದೆ ಎಂದು ಕೂಡ ಗೊತ್ತು. ನಿಜಕ್ಕೆ ಶರೀರ ಪತನದ ನಂತರ ಜ್ಯೋತಿ ಅಂದರೆ ಆತ್ಮ ಹೋಗಲ್ಲ. ಆತ್ಮ ಹೋದ ನಂತರನೇ ಶರೀರ ಪತನ ನಡೆಯುತ್ತದೆ. ಆ ರೀತಿ ಹೋದಂಥ ಜ್ಯೋತಿ ಪರಂಜ್ಯೋತಿಯಂತೆ ಯಾವಾಗಲೂ ಇರುತ್ತದೆ. ಬಿದ್ದು ಹೋಗುವುದು ದೇಹ ಮಾತ್ರ. ನಾನು ಬೇರೆ, ನನ್ನೊಳಗಿರುವವನು ಬೇರೆ ಎಂಬ ಜ್ಞಾನ ನಮಗೆ ಯಾವ ದಿನ ಬರುತ್ತದೋ ಆ ದಿನ ನಾವು ಮಾಡುವ ಕರ್ಮಗಳು ಪೂರ್ತಿಯಾಗಿ ಬದಲಾಗಿ ಹೋಗುತ್ತದೆ. ನನಗೋಸ್ಕರ ನಾನು ಮಾಡುವಂಥ ಪೂಜೆ, ನನಗೋಸ್ಕರ ನಾನು ಕೂಡಿಡುವಂಥ ಹಣ, ನನಗೋಸ್ಕರ ನಾನು ತಿನ್ನುವಂಥ ಊಟ, ಇದೆಲ್ಲವೂ ಬದಲಾಗಿ ಹೋಗುತ್ತದೆ. ಇತರರಿಗಾಗಿ ಬದುಕುವ ವಿಧಾನ ನಮಗೆ ತಿಳಿಯುತ್ತದೆ. ಇದು ತಿಳಿದುಕೊಳ್ಳುವುದಕ್ಕಾಗಿಯೇ ನಾವು ಪುರಾಣಗಳು, ಪ್ರವಚನಗಳನ್ನು ಕೇಳಬೇಕು. ಈ ವಿಷಯ ನಮಗೆ ತಿಳಿಯುವುದಕ್ಕೆ ತುಂಬಾನೇ ಸಮಯ ಬೇಕು. ಅಷ್ಟರೊಳಗೆ ನಾವು ಎಷ್ಟೋ ಪಾಪಗಳನ್ನು ಮಾಡಿ ಮುಗಿಸಿರ್ತೀವಿ. ಆ ಪಾಪಗಳನ್ನು ತೀರಿಸುವುದಕ್ಕೆ ನಮ್ಮೊಳಗಿರುವಂಥ ಆತ್ಮ ಮತ್ತೆ ಹುಟ್ಟಬೇಕಾಗುತ್ತೆ. ಆ ರೀತಿ ನಮ್ಮ ಆತ್ಮ ಇನ್ನೊಂದು ದೇಹ ಸೇರಬಾರದು ಅಂದರೆ ನಮ್ಮಲ್ಲಿ ಬೇಗನೆ ಬದಲಾವಣೆ ನಡೆಯಬೇಕು. ಈಗ ಇದೇ ಕಾರ್ತಿಕ ಪುರಾಣದಲ್ಲಿ ಏನು ಹೇಳಿದ್ದಾರೆಂದು ನೋಡಿ.
ಒಂದು ಇಲಿ ತಿಳಿಯದೆ ಆರಿಹೋದ ಬತ್ತಿ ಮತ್ತೆ ಬೆಳಗಿಸಿ ಪಾಪ ವಿಮೋಚನೆ ಪಡೆದುಕೊಂಡಿತು ಅಂತ. ಆದರೆ ಎಲ್ಲರಿಂದ ಅದು ಸಾಧ್ಯವಾಗಲ್ಲ. ಇವೆಲ್ಲವೂ ಕೃತಯುಗದಲ್ಲಿ ನಡೆದಂತ ಕಥೆಗಳು. ಈ ಯುಗದಲ್ಲಿ ಅಂತ ಮ್ಯಾಜಿಕ್ ಎಲ್ಲೂ ನಡೆಯಲ್ಲ. ನಾವು ನಾವಾಗೇ ತಿಳಿದುಕೊಂಡು ಬದಲಾಗಬೇಕು. ನಮ್ಮನ್ನ ಬದಲಾಯಿಸೋಕೆ ದೇವರು ಇಳಿದು ಬರಲ್ಲ. ದೇವರು ನಮ್ಮೊಳಗೆ ಇದ್ದಾನೆ. ಅವನನ್ನು ನಾವು ಬಳಸಿಕೊಳ್ಳೋ ಪ್ರಯತ್ನ ಮಾಡಬೇಕಷ್ಟೆ. ನಾನು ನನ್ನದು ಎಂದು ಕೊಚ್ಚಿಕೊಳ್ಳುವ ಜೀವಾತ್ಮವೇ ಅಹಂಕಾರ. ಈ ಅಹಂಕಾರದಿಂದಲೇ ಸರ್ವಸ್ವ ಎಂಬ ಭಾವನೆ ಕಲಗುತ್ತದೆ. ಆತ್ಮ ಪರಮಾತ್ಮ ಸ್ವರೂಪ. ಹುಟ್ಟು, ಸಾವು, ವೃದ್ಧಾಪ್ಯ, ರೋಗ, ರುಜಿನಗಳು ಇವೆಲ್ಲವೂ ಕೂಡ ಶರೀರಕ್ಕೆ ಮಾತ್ರ ಇರುತ್ತದೆ. ಆದರೆ ಇದ್ಯಾವುದು ಆತ್ಮಕ್ಕೆ ಇರುವುದಿಲ್ಲ. ಕರ್ಮಗಳಿಗೆ ಕಾರಣವಾದ ಶರೀರ ಪಂಚಭೂತಗಳಿಂದ ತಯಾರಾಗುತ್ತದೆ. ಬಣ್ಣ, ರುಚಿ, ವಾಸನೆ, ಆಹಾರ, ವಿಚಾರಗಳು, ಸುಖ, ದುಃಖ, ಆವೇದನೆಗಳಿಗೆ ನಮ್ಮ ಶರೀರ ಗುರಿಯಾಗುತ್ತದೆ. ವಿವೇಕ, ವಿಜ್ಞಾನ, ವ್ಯಾಮೋಹಗಳ ಕಾರಣದಿಂದ ಪಾಪ ಪುಣ್ಯಗಳು ಪ್ರಾಪ್ತಿಯಾಗುತ್ತದೆ. ನಾವು ಯಾರಿಗಾದರೂ ಸಹಾಯ ಮಾಡಿದ್ದೀವಿ ಅನ್ಕೊಳ್ಳಿ. ಸಹಾಯ ಮಾಡಿ ಮತ್ತೆ ಸಹಾಯ ತಗೊಂಡರೆ ಅದು ಸಹಾಯ ಎಂದು ಕರೆಸಿಕೊಳ್ಳಲ್ಲ, ವ್ಯಾಪಾರದಂತೆ ಬದಲಾಗುತ್ತದೆ. ನಾವು ಇತರರಿಗೆ ಮಾಡಿದಂಥ ಸಹಾಯ ಪುಣ್ಯದಂತೆ ಬದಲಾಗಿ ನಮ್ಮ ಅಕೌಂಟ್ನಲ್ಲಿ ಸೇರ್ತಾ ಇರುತ್ತದೆ. ಒಂದು ವೇಳೆ ತಿಳಿಯದೆ ಅಥವಾ ತಿಳಿದು ಕೆಲ ತಪ್ಪುಗಳನ್ನ ಮಾಡಿರ್ತೀವಿ. ಇವುಗಳಿಂದ ಪಾಪ ಬೆಳೆಯುತ್ತಾ ಹೋಗುತ್ತೆ. ಈ ಪಾಪ ಪುಣ್ಯಗಳು ಎರಡನ್ನು ತಕ್ಕಡಿಯಲ್ಲಿ ದೇವತೆಗಳು ಹಾಕುತ್ತಾರೆ. ಪಾಪ ಹೆಚ್ಚಾಗಿದ್ರೆ ಅದನ್ನ ಅನುಭವಿಸಲು ಮತ್ತೆ ನಾವು ಹುಟ್ಟಬೇಕಾಗುತ್ತದೆ. ಪುಣ್ಯ ಅಧಿಕವಾಗಿದ್ರೆ ಅದರ ವಿಧಾನನೇ ಬೇರೆಯಾಗಿರುತ್ತೆ. ಯಾವ ರೀತಿಯಾದ ಕರ್ಮಗಳು ಕೂಡ ಇಲ್ಲದಿರುವುದೇ ಮುಕ್ತಿ. ಆ ಮುಕ್ತಿಯನ್ನು ಕಲಗಿಸುವುದೇ ಪೂಜೆ, ವ್ರತಗಳು ಮುಂತಾದವು. ನಮ್ಮ ಆತ್ಮ ಹೇಗಿರಬೇಕು ಅಂದರೆ, ನಮ್ಮ ಒಳಗಿರುವಂಥ ಆತ್ಮ ಸಾಕ್ಷೀಭೂತವಾಗಿರುತ್ತದೆ. ಅಂದರೆ ಎಲ್ಲವನ್ನೂ ಗಮನಿಸುತ್ತಾ ಇರುತ್ತದೆ. ನಾವು ಆತ್ಮಸಾಕ್ಷಿಯಾಗಿ ಅಂತ ಹೇಳ್ತಾ ಇರ್ತೀವಿ. ಆದರೆ ಅದೆಲ್ಲ ಬರೀ ಮಾತು ವರಸೆಗೆ ಮಾತ್ರ ಆಡುವಂಥ ಮಾತುಗಳು. ನಾವೇ ಬೇರೆ, ಆತ್ಮವೇ ಬೇರೆ ಎಂದು ಯಾವತ್ತೂ ಕೂಡ ನಾವು ಅರ್ಥ ಮಾಡಿಕೊಳ್ಳಲ್ಲ. ಆಗಾಗ ನಮ್ಮ ಆತ್ಮ ನಮಗೆ ಹೇಳ್ತಾ ಇರುತ್ತೆ, ಈ ಕೆಲಸ ತಪ್ಪು ಮಾಡಬೇಡ ಅಂತ. ಅದನ್ನೇ ಅಂತರಾತ್ಮ ಅಂತ ಕರೀತಾರೆ. ಆದರೆ ನಮ್ಮ ಬುದ್ಧಿ ನಮ್ಮನ್ನು ತಡೆಯಲ್ಲ. ನಮ್ಮ ಕೈಲಿ ತಪ್ಪು ಮಾಡಿಸುತ್ತೆ. ಅದು ನಮಗೆ ತಪ್ಪು ಅಂತ ಗೊತ್ತಿದ್ರೂ ನಾವು ಸುಮ್ಮನಿರಲ್ಲ. ಅಯ್ಯೋ, ಬೇರೆಯವರು ಏನು ಅನ್ಕೋತಾರೆ ಅಂತ ನಮ್ಮ ಮನಸ್ಸಿಗೆ ಅನ್ನಿಸ್ತಾ ಇರುತ್ತೆ. ಆದರೆ ಇನ್ನೊಬ್ಬ ನಮಗೆ ಪ್ರೋತ್ಸಾಹ ಕೊಡ್ತಾನೆ. ಯಾರೇನು ಅನ್ಕೊಂಡ್ರೆ ನಿನಗೇನು, ನಿನ್ನ ಬದುಕು ನಿನಗೆ ಮುಖ್ಯ, ಅದು ನಿನ್ನ ಸ್ವಾತಂತ್ರ್ಯ ಅಂತ ಅಷ್ಟೇ. ನಮ್ಮ ಆತ್ಮದ ಮಾತುಗಳನ್ನು ಪಕ್ಕಕ್ಕಿಟ್ಟು ಮಾಡಬಾರದಂಥ ತಪ್ಪು ಮಾಡಿಬಿಡ್ತೀವಿ. ಅದಕ್ಕೆ ಹೇಳೋದು, ಕೇವಲ ನಿನ್ನ ಮಾತು ಮಾತ್ರ ನೀನು ಕೇಳುವಂತ. ಬೇರೆಯವರು ಈ ಪ್ರಪಂಚ ಏನು ಹೇಳ್ತಿದೆ ಅನ್ನೋದು ನಿನಗೆ ಬೇಡ. ನಿನ್ನ ಮನಸ್ಸು ಮಾಡಬೇಡ ಅಂದರೆ ನೀನು ಮಾಡಬಾರ್ದು ಅಷ್ಟೆ. ಆ ರೀತಿ ಮಾಡಬೇಡ ಅಂತ ಹೇಳ್ತಿರೋದು ಪರಿಸ್ಥಿತಿಗಳ ಕಾರಣದಿಂದಾನ, ಅಥವಾ ಇದು ಒಳ್ಳೆ ಕೆಲಸ ಅಲ್ಲ ಅಂತ ಹೇಳ್ತಿದ್ಯಾ ಅನ್ನೋದು ಮೊದಲು ತಿಳ್ಕೋಬೇಕು. ಇದನ್ನ ಮೊದಲು ಮನುಷ್ಯ ತಿಳ್ಕೊಂಡ್ರೆ ನಿಧಾನವಾಗಿ ನಾವು ಬೇರೆ, ಆತ್ಮ ಬೇರೆ ಅನ್ನೋ ವಿಷಯ ಅರ್ಥ ಆಗುತ್ತೆ. ನಾವು ಒಂದು ವಿಷಯ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಈ ಕೈ ನನ್ನದ, ಈ ಕಾಲು ನನ್ನದ, ಈ ದೇಹ ನನ್ನದ. ಹಾಗಾದ್ರೆ ನಾವು ಸತ್ತು ಹೋದ ಮೇಲೆ ಈ ದೇಹನ ದಹನ ಮಾಡ್ತಾರೆ. ಆ ರೀತಿ ದಹನ ಮಾಡಿದ್ದು ಈ ದೇಹವನ್ನ ಅಥವಾ ಒಳಗಿರುವಂತ ಆತ್ಮವನ್ನ. ನೆನ್ನೆಯವರೆಗೂ ನಡೆದಂತ ಈ ಶರೀರ ಇವತ್ತು ಬಿದ್ದು ಹೋಗಲು ಕಾರಣ ಏನು? ಯಾರು ಒಳಗಿನಿಂದ ಹೊರಟು ಹೋದರು ಅಂತ ಈ ಶರೀರ ಬಿದ್ದು ಹೋಯಿತು. ಈ ವಿಷಯ ಎಲ್ಲರೂ ಯೋಚಿಸಬೇಕು. ಶರೀರದಿಂದ ಹೊರಗೆ ಹೋಗಿದ್ದು ನಾನ ಅಥವಾ ದಹನ ಆಗ್ತಿರೋದು ನಾನ? ಈ ಆಲೋಚನೆ ಪ್ರತಿಯೊಬ್ಬರಿಗೂ ಬರಬೇಕು. ಇಂದ್ರಿಯಗಳು, ಮನಸ್ಸು, ಪ್ರಾಣ, ಅಹಂಕಾರ, ದೇಹ ಇವೆಲ್ಲದಕ್ಕೂ ಭಿನ್ನವಾಗಿ 6 ವಿಧಾನಗಳಾದ ವಿಕಾರಗಳು ಇಲ್ಲದವನೇ ಪರಮಾತ್ಮ. ಈಗ ನಾವಿದ್ದೀವಿ. ನಮ್ಮ ಕಣ್ಣು, ಮೂಗು, ಕಿವಿ ಹೀಗೇ ಇರಬೇಕು ಅಂತ ನಾವು ತಯಾರಿಸಿಕೊಂಡಿಲ್ಲ.
ನಮಗೆ ಜನ್ಮ ಕೊಟ್ಟ ತಂದೆ ತಾಯಿಗೂ ಕೂಡ ನಮ್ಮ ಕಣ್ಣು, ಮೂಗು, ಕಿವಿ, ನಮ್ಮೊಳಗೆ ಇಷ್ಟು ನರನಾಡಿಗಳು, ಇಷ್ಟು ಮೂಳೆಗಳಿವೆ ಅಂತ ಗೊತ್ತಿಲ್ಲ. ಹಾಗಾದರೆ ಅದಕ್ಕೆ ಕಾರಣ ಯಾರು? ಈ ದೇಹವನ್ನ ತಯಾರಿಸಿದವರು ಯಾರು? 2 ಕಣ್ಣುಗಳು, 2 ರಂಧ್ರಗಳಿರುವಂಥ ಮೂಗು, ಒಂದರಿಂದ ಗಾಳಿ ಹೋದ್ರೆ ಇನ್ನೊಂದರಿಂದ ಗಾಳಿ ಹೊರಬರುತ್ತೆ. 2 ಕಿವಿಗಳಲ್ಲೂ ಶೂನ್ಯ ಇರಬೇಕು. ಶೂನ್ಯ ಇದ್ರೇನೆ ಶಬ್ದ ಕೇಳಿಸುತ್ತೆ. ಬಾಯೊಳಗೆ ನಾಲಿಗೆ ಇರಬೇಕು, ಸುತ್ತಲೂ ಹಲ್ಲುಗಳಿರಬೇಕು. ಎಲ್ಲ ವಸ್ತುಗಳನ್ನ ಕಚ್ಚಿ ಬಿಸಾಡುವಂತ ಹಲ್ಲುಗಳು ಒಳಗೆ ಇರುವಂತ ನಾಲಿಗೆಯನ್ನ ಮಾತ್ರ ಕಚ್ಚಬಾರದು. ಇವೆರಡರ ಮಧ್ಯೆಯಿಂದ ಸುಮಧುರವಾದ ಕಂಠಸ್ವರ ಹೊರಗಡೆ ಬರಬೇಕು. ಇದ್ಯಾವುದೂ ಕೂಡ ನಮಗೆ ಗೊತ್ತಿಲ್ಲ. ನಾವೇನನ್ನೂ ಮಾಡಿಲ್ಲ. ಹಾಗಾದರೆ ಇದೆಲ್ಲವನ್ನು ಮಾಡಿದವರು ಯಾರು? ಯಾರು ಇದೆಲ್ಲವನ್ನು ಮಾಡಿದ್ದಾರೋ ಅವನೇ ಪರಮಾತ್ಮ. ಆ ಪರಮಾತ್ಮನಿಂದ ಹೊರಬಂದಂಥ ಕೆಲ ಲಕ್ಷಾಂತರ, ಕೋಟ್ಯಾಂತರ ಸ್ವರೂಪಗಳೇ ಈ ಭೂಮಿಯ ಮೇಲೆ ವಾಸವಿರುವಂಥ ಸಮಸ್ತ ಜೀವರಾಶಿಗಳು. ಅವರ ಆಜ್ಞೆಯಿಂದಾನೇ ಇದೆಲ್ಲವೂ ನಡೀತಿರುತ್ತದೆ. ಇದರಲ್ಲಿ ಯಾರೊಬ್ಬರೂ ಸ್ವಾತಂತ್ರ್ಯರಲ್ಲ. ಹುಟ್ಟೋಕೆ ಯಾವ ರೀತಿ ಸ್ವಾತಂತ್ರ್ಯ ಇಲ್ಲವೋ ಸಾಯೋಕು ಅದೇ ರೀತಿ ಸ್ವಾತಂತ್ರ್ಯ ಇಲ್ಲ. ಈ ಹುಟ್ಟು ಸಾವಿನ ಮಧ್ಯೆ ಇರುವಂಥ ನಾಟಕದಲ್ಲಿ ನಾವು ಪಾತ್ರಧಾರರಾಗಿ ನಾವೇ ಇದೆಲ್ಲವನ್ನ ನಡೆಸ್ತಾ ಇದ್ದೀವಿ, ನಮ್ಮಿಂದಲೇ ಎಲ್ಲವೂ ನಡೆಯುತ್ತಿದೆ ಎಂದು ಭ್ರಮೆಯಲ್ಲಿ ನಾವು ಬದುಕುತ್ತಾ ಇರ್ತೀವಿ. ಆದರೆ ಇದು ಕೇವಲ ಭ್ರಮೆ ಮಾತ್ರ. ಪರಬ್ರಹ್ಮನನ್ನು ತಿಳಿದುಕೊಳ್ಳುವ ಪ್ರಯತ್ನ ಮಾಡಬೇಕು. ನೀನು ಎಷ್ಟು ಜೀವನಗಳನ್ನು ಪಡೆದು ಅವುಗಳಲ್ಲಿ ಅನೇಕ ಪಾಪಗಳನ್ನು ಮಾಡಿ ಈ ಮರದ ಜನ್ಮ ಪಡೆದೆ. ಇಲ್ಲಿ ನಿನಗೆ ಬ್ರಹ್ಮನನ್ನು ತಿಳಿದುಕೊಳ್ಳುವ ಅವಕಾಶ ಮತ್ತೆ ಕೊಡಲಾಯಿತು. ಒಂದೊಂದು ಸಾರಿ ಆಕ್ಸಿಡೆಂಟ್ ಆಗಿ ಸಾವಿನವರೆಗೂ ಹೋಗಿ ಮತ್ತೆ ಬದುಕಿ ಬರ್ತಾರೆ. ಆ ದಿನ ಇದು ಪುನರ್ಜನ್ಮ, ಈ ಜನ್ಮನ ಸರಿಯಾಗಿ ಬದುಕಬೇಕು ಅಂತ ಅನ್ಕೋತಾರೆ. ಆದರೆ ಈ ಜಗತ್ತಿನಲ್ಲಿರುವ ಮಾಯೆ ಅವರನ್ನ ಮತ್ತೆ ಬದಲಾಯಿಸುತ್ತೆ. ಆ ರೀತಿ ಬದಲಾಗುವಂತ ಮನಸ್ಸನ್ನ ಒಂದು ಕಡೆ ದೇವರ ಕಡೆ ನಿಲ್ಲಿಸೋಕಂತಾನೆ ಕಾರ್ತಿಕ ಮಾಸ, ಮಾಘ ಮಾಸ, ಶ್ರಾವಣ ಮಾಸಗಳು ಬಂದು ನೀನು ಹೋಗುತ್ತಿರುವಂತ ದಾರಿ ತಪ್ಪು ಅಂತ ಹೇಳ್ತಿರ್ತವೆ. ನಿನ್ನ ಜನ್ಮವನ್ನು ಪೂರ್ಣವಾಗಿಸು. ನಿನ್ನಿಂದ ಇತರರಿಗೆ ಉಪಯೋಗ ಆಗಬೇಕು. ಬೇರೆಯವರಿಗೆ ನಿನ್ನಿಂದ ಕಷ್ಟ ಆಗಬಾರದು. ಸಾಧ್ಯವಾದಷ್ಟು ಪುಣ್ಯ ಕಾರ್ಯಗಳನ್ನು ಆಚರಿಸು. ಆದ್ದರಿಂದಾನೇ ವ್ರತ, ಹೋಮ, ಪೂಜೆ ಮಾಡಬೇಕು, ದೀಪ ಹಚ್ಚಬೇಕು. ಎಲ್ಲಾದ್ರೂ ತೀರ್ಥಯಾತ್ರೆಗಳಿಗೆ ಹೋಗಿ ಸ್ನಾನ ಮಾಡಬೇಕು. ಕೈಲಾದಷ್ಟು ದಾನ ಧರ್ಮ ಮಾಡಬೇಕು. ನಿನ್ನ ಕೈಯಲ್ಲಿ ಮಾಡೋಕ್ಕಾಗೋದು ಅಷ್ಟೇ. ನಾನು ತಿಳಿದೋ ತಿಳಿಯದೇನೋ ತಪ್ಪುಗಳನ್ನ ಮಾಡಿರ್ತೀನಿ. ಆ ತಪ್ಪುಗಳೆಲ್ಲ ಈ ದೀಪದಲ್ಲಿ ಸುಟ್ಟು ಹೋಗಲಿ ಅಂತ ಕಾರ್ತಿಕ ಮಾಸದಲ್ಲಿ ದೀಪ ಹಚ್ಚಬೇಕು. ಆ ದೀಪದಿಂದಾನೇ ಈ ಮರಕ್ಕೆ, ಮರದ ರೂಪದಲ್ಲಿರುವ ನಿನಗೆ ಈ ದಿನ ಮೋಕ್ಷ ಬಂತು. ಎಲ್ಲವೂ ನಾನೇ ಮಾಡಿದ್ದೀನಿ, ಎಲ್ಲವೂ ನನ್ನದೇ, ಎಲ್ಲರಿಗಿಂತ ನಾನೇ ದೊಡ್ಡವನು ಎನ್ನುವಂಥ ಭಾವನೆಗಳನ್ನ ಎಸೆದು ನಮ್ಮನ್ನು ನಡೆಸುತ್ತಿರುವವನು ಒಬ್ಬನಿದ್ದಾನೆ ಎಂದು ತಿಳಿದುಕೊಂಡು ಅವನನ್ನು ಹುಡುಕಲು ಈ ಶರೀರದಿಂದ ಪ್ರಯತ್ನಿಸು. ನಿನಗೆ ಮೋಕ್ಷ ಕಲುಗುತ್ತದೆ ಎಂದು ಅಂಗೀರಸ ಮಹರ್ಷಿ ಧನಲೋಭನಿಗೆ ಹೇಳಿದರು. ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಇಂತಹ ಹೆಚ್ಚಿನ ಪುರಾಣಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ಕುತೂಹಲಕಾರಿ ಮಾಹಿತಿಯೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.